ನೀನ್ ರೆಡಿ ಆದ್ಯಾ? ನಿನ್ಗೆ ಕೇಳ್ತಿರೋದು, ಅದ್ಯಾಕೆ ಒಳ್ಳೆ ಶಾಕ್ ಹೊಡೆದ್ರು ಹೊಲ್ಟಾರ ಕೂತಿದ್ಯಾ? ಬರಂಗಿದ್ರೆ ಬಾ, ಬಸ್ ಸ್ಟಾಪಲ್ಲಿ ಎತ್ತಾಕ್ಬಿಟ್ಟು ಹೋಗ್ತೀನಿ. ಅಯ್ಯ, ನಿನಗೆ ಕಾಲೇಜಿಗೆ ಬರೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನೇನು ಹೊತ್ಕೊಂಡು ಹೋಗೋಕ್ಕಾಗುತ್ತೆ? ನೀನೇನು ಎಳೆ ಮಗುನ? ಈಗೇನು ಬರ್ತೀಯೋ ಇಲ್ವೋ? ಲಕ್ಷ್ಮಿ, ಲಕ್ಷ್ಮಿ ಅಳ್ತಿದ್ಯಾ ಲಕ್ಷ್ಮಿ? ಕಾಲೇಜ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ವಾಪಸ್ ಊರಿಗೆ ಹೋಗ್ಬೇಕಿತ್ತಾ? ಈಗಲೂ ಲೇಟ್ ಆಗಿಲ್ಲ, ಹೋಗ್ಬೋದು. ನಿನ್ನೆ ಎಸ್ದಿದ್ದು ಉಂಗ್ರ, ಇದೇನು ಯಾಕೆ ಆಯ್ಕೊಂಡು ಬಂದೆ? ನಮ್ಮಪ್ಪ ಕೊಟ್ಟಿದ್ದು. ಅವರಿಗೆ ಎಲ್ಲ ವಿಷಯ ಗೊತ್ತಾಯ್ತು. ಗೊತ್ತಾಯ್ತಾ? ಗೊತ್ತಾಗೋಯ್ತಾ? ಒಳ್ಳೇದೇ ಅಲ್ವಾ? ನೆಟ್ವರ್ಕ್ ಇಲ್ಲದೆ ಮೆಸೇಜ್ ಡೆಲಿವರ್ ಆಗಿದೆ ಅಂದ್ರೆ ಖುಷಿ ಪಡ್ಬೇಕು ಕಣೆ. ಎಲ್ರಿಗೂ ನಿಂತರನೇ ಕಲ್ಮನ್ಸಿರಲ್ವಲ್ಲ ಆದಿ? ಸಿಕ್ಕಾಪಟ್ಟೆ ನೊಂದ್ಕೊಂಡಿರ್ತಾರೇನೋ ಅಲ್ವಾ? ಆದ್ರೂ ನಿಮ್ಮ ಮನೆಯವ್ರಿಗೆ ನಿಜವಾಗ್ಲೂ ಒಳ್ಳೆ ಮನ್ಸು ಇದ್ದಿದ್ರೆ ವಿಷಯ ಗೊತ್ತಾದ ಮೇಲೂ ನೀನ ಇಲ್ಲೇ ಬಿಟ್ಟು ಹೋಗ್ತಿದ್ರಾ? ಅವ್ರಿಗೆಲ್ಲ ಏನು ಅನ್ಸೋದೇ ಇಲ್ವೇನೆ? ಅವ್ರಿಗೆ ಏನು ಅನಿಸ್ತೋ ಅದನ್ನು ನನ್ನ ಹತ್ರ ಹೇಳೋದು. ನೀನು ಅರ್ಥ ಮಾಡ್ಕೋತೀಯ ಅನ್ನೋದಾಗಿದ್ದಿದ್ರೆ ನಿನ್ನ ಹತ್ರನೂ ಹೇಳೋಗ್ತಿದ್ರು. ಓಹೋ, ಅಪ್ಪ ಮಗಳಿಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ರೆ ವಿಷಯ ಗೊತ್ತಾದ ಕೂಡಲೇ ನಿನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹೆಂಗಾದ್ರೂ ಸಾಯ್ಲಿ ಅಂತ ಯಾಕೆ ಬಿಟ್ಟು ಹೋಗ್ತಾ ಇದ್ರು? ಆದಿ, ಮಗಳು ಖುಷಿಯಾಗಿಲ್ಲ, ದಿನ ಒದ್ದಾಡ್ತಾ ಇದ್ದಾಳೆ ಅಂತ ಗೊತ್ತಿದ್ರು ನಿನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂದ್ರೆ ನೀನು ಅವ್ರ ಮನೇಲಿ ಇಟ್ಕೊಳ್ಳೋದು ಎಂತ ದೊಡ್ಡ ಟಾರ್ಚರು ಅಂತ ನೀನೇ ಅರ್ಥ ಮಾಡ್ಕೊ. ಬೇಡ ಆದಿ, ಏನೇನೋ ಮಾತಾಡ್ತಿದ್ಯಾ? ಯಾವುದೋ ಹಾಸ್ಟೆಲಲ್ಲಿ ಬಿಡೋ ಬದಲು ಇಲ್ಲಿ ಬಿಟ್ರೆ ಕಾಲೇಜ್ ಫೀಸು, ಬಟ್ಟೆ ಬರೆ, ಫೋನು ಇದೆಲ್ಲ ಲಕ್ಸುರಿ ಲೈಫ್ ಸಿಗುತ್ತೆ ಅಂತ ಬಿಟ್ಟು ಹೋದ್ರಾ? ನೀನ್ ಖುಷಿಗಿಂತ ಅವ್ರಿಗೆ ಖರ್ಚು ಉಳಿಸೋದೇ ಇಂಪಾರ್ಟೆಂಟ್ ಆಗೋಯ್ತೇನೆ. ಅದಿ ಸಾಕು, ನಿಲ್ಸು ಅಂದೆ. ಮಗಳು ಖುಷಿಯಾಗಿಲ್ಲ, ನೋವಲ್ಲಿದ್ದಾಳೆ, ನರ್ಕ ಅನುಭವಿಸ್ತಾ ಇದ್ದಾಳೆ ಅಂತ ಗೊತ್ತಾದ ಮೇಲೂ ಯಾವಪ್ಪ ಅಮ್ಮನೆ ಬಿಟ್ಟು ಹೋಗ್ತಾರೆ? ಅಲ್ಲ, ನನಗೊಂದು ಡೌಟು, ಅವರು ನಿಜವಾಗ್ಲೂ ನಿಮ್ಮಪ್ಪ ಅಮ್ಮನೇನಾ? ಆದಿ, ಹೊಡಿಯಕ್ ಬಂದಿ. ಅದಿ, ಸಾರಿ ಅದಿ, ಬಟ್ ನೀನು ಮಾತಾಡಿದ್ದು ತಪ್ಪು ಆದಿ. ಅಯ್ಯಯ್ಯಪ್ಪ, ಲಕ್ಷ್ಮವ್ವ ಆದಿಯವ್ರ ಕೆನ್ನೆಗೆ ಹೊಡೆದ್ಬಿಟ್ಟವ್ರಲ್ಲ. ನಾಗಿ, ಇಲ್ಲೇನು ನಡೆದಿಲ್ಲ, ನೀನೇನು ನೋಡಿಲ್ಲ. ನಾಗಿ, ನಾನು ಹೇಳಿದ್ ಕೇಳಿಸ್ತಾ? ಈಗ ನೋಡು, ಈ ನಾಗಿ ಕೆಳಗಡೆ ಹೋಗಿ ಒಂದು ರಂಪ ಮಾಡ್ತಾಳೆ, ಆಗ ನಿನ್ನ ಮನೆಯಿಂದ ಆಚೆ ಹಾಕ್ತಾಳೆ. ಆದಿ, ನನ್ನನ್ನು ಕ್ಷಮಿಸು ಆದಿ, ನಾನು ಬೇಕಂತಾನೆ. ಆದಿ, ಸಾರಿ ಆದಿ, ನಾನು ಬೇಕಂತ ಮಾಡ್ಲಿಲ್ಲ. ನೋಡು ಆದಿ, ನೀನು ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ದು ತಪ್ಪು. ನಾನು ಬೇರೆ ಏನ್ ಬೇಕಾದ್ರೂ ಸಹಿಸ್ಕೋತೀನಿ, ಆದ್ರೆ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ. ಆದಿ, ನೀನು ರೂಮಿಂದ ಬಂದಾಗ ಎಲ್ಲಿ ಎಲ್ರ ಮುಂದೆ ರಂಪಾಟ ಮಾಡ್ತೀಯೋ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಹಾಗೆ ಮಾಡ್ಲಿಲ್ಲ. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ.
ಆದ್ರೂ ಯಾರ ಮುಂದೆನೂ ಹೇಳ್ದೆ ಎಲ್ಲದನ್ನು ಮ್ಯಾನೇಜ್ ಮಾಡಿದೆ. ಥ್ಯಾಂಕ್ಸ್ ಆದಿ. ಅಮ್ಮೋ, ಮುಂಚೆ ನಾವು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಬಸ್ಸಲ್ಲಿ ನೂಕು ನುಗ್ಲು ಎಷ್ಟು ತೊಂದರೆ ಆಗ್ತಿತ್ತು ಗೊತ್ತಾ. ಈಗ ನಮ್ದೇ ಆದ ಕಾರ್ ಇದೆ. ಏನೇ ಹೇಳು, ನಮ್ಮ ಕಾರಲ್ಲಿ ಹೋಗೋ ಅನುಕೂಲನೇ ಬೇರೆ. ಏನು ಹೇಳ್ದೆ ನೀನು? ನಮ್ಮದೇ ಕಾರ, ಇದು ಬಾಡಿಗೆದು, ನೆನಪಿರ್ಲಿ. ಬಾಡಿಗೆನೋ ಕಾಡಿಗೆನೋ ಓಡಿಸ್ತಿರೋದು ನಮ್ಮ ಸಂಜೀವ, ಹೋಗ್ತಿರೋದು ನಾವು. ಗಂಟೆಗಿಷ್ಟು ಅಂತ ಗಂಟೆ ಎಣಿಸ್ಕೊಡೋವರೆಗೂ ಇದು ನಮ್ಮದೇ ಕಾರು ಅಲ್ವೇನೋ ಸಂಜೀವ? ಹೌದು ಚಿಕ್ಕಮ್ಮ. ನೋಡಿದ್ರಾ, ಸಂಜೀವನೇ ಹ್ಞೂ ಅಂದ. ನೀನು ಹೀಗೆ ಕೇಳಿದರೆ ಯಾರು ಇಲ್ಲ ಅಂತಾರೆ? ಮಾತು ಸಾಕು ಅಂತ ಹೇಳೋದಕ್ಕೆ ಯಾರೇ ಆದರೂ ಹೌದು ಅಂತಾನೆ ಹೇಳೋದು. ಅಂದರೆ ನಾನು ನೀನು ಬಾಯಿ ಬಡಿಕೆ ಅಂತಿದ್ದೀರಾ? ಸತ್ಯ ಹೇಳ್ದೆ ಹೋದ್ರು ಅರ್ಥ ಆಯ್ತಲ್ಲ. ದೊಡ್ಡ ಮನೆ ಹುಡುಗಿ ಮುಂದೆ ನನ್ನನ್ನು ಆಡ್ಕೋತೀರೇನ್ರಿ? ಅಮ್ಮು, ನೀನೇ ಹೇಳಮ್ಮ, ನಾನು ವಟ ವಟ ಅಂತಿದ್ದೀನಾ? ನನ್ನ ಮಾತಿಂದ ನಿಂಗೆ ಡಿಸ್ಟರ್ಬ್ ಆಗ್ತಿದ್ಯಾ? ಹಾಗೇನಿಲ್ಲ ಆಂಟಿ. ಕೇಳಿಸ್ಕೊಂಡ್ರಾ? ಅಮ್ಮು, ಒಂದು ಮಾತು ಕೇಳ್ತೀನಿ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಅಯ್ಯೋ, ಇನ್ನೂ ಕೇಳೇ ಇಲ್ಲ, ಹುಷ್ ಹುಷ್ ಅಂತೀರಲ್ರಿ, ಸುಮ್ಮನೆ ಇರ್ರಿ. ಕೇಳಿ ಆಂಟಿ. ಏನಿಲ್ಲಮ್ಮ, ನೀ ನನ್ನನ್ನು ಆಂಟಿ ಅಂತೆಲ್ಲ ಕರಿಬೇಡಮ್ಮ. ಬೇಕಾದ್ರೆ ಚಿಕ್ಕತ್ತೆನೇ ಅನ್ನು. ಬೇಡ ಬೇಡ, ಅತ್ತೆ ಅಂತಲೇ ಕರಿ. ನನಗೆ ಚಿಕ್ಕದಾಗಿ ಕರೆಸ್ಕೊಳ್ಳೋದು, ಚಿಕ್ಕದಾಗಿ ಎಣಿಸೋದು ಇಷ್ಟ ಆಗಲ್ಲ. ಏನಿದ್ರು ದೊಡ್ಡದಾಗಿ ಕನಸು ಕಾಣಬೇಕು ಅಂತಾರಲ್ಲ, ಹಾಗೆ. ಸರಿ ಅತ್ತೆ, ಕೇಳಿ. ಏನಿಲ್ಲ, ಸಾಮಾನ್ಯವಾಗಿ ತವ್ರ ಮನೆಯಿಂದ ಬರ್ತಾ ಹೆಣ್ಮಕ್ಳು ಬೇಜಾರಲ್ಲಿರ್ತಾರೆ. ಆದರೆ ನಾವೀಗ ವಾಪಸ್ ಹೋಗ್ತಿದ್ದೀವಿ, ಅದು ಬೆಂಗಳೂರಿಂದ ನಮ್ಮೂರಿಗೆ. ನೀನು ಇರೋದಕ್ಕಿಂತ ಸ್ವಲ್ಪ ಜಾಸ್ತಿಯಾಗೆ ಖುಷಿಯಾಗಿದೆಯಲ್ಲಮ್ಮ, ಯಾಕೆ? ಆದರೂ ನೀನು ಬಿಟ್ಟು ಹೋಗೋದಕ್ಕೆ ಧೈರ್ಯ ಸಾಲ್ತಿಲ್ಲ ಕಣೋ. ಭಯ ಆಗ್ತಿದೆ, ಭಯ. ಅಪ್ಪ, ನಾನು ನಿಮ್ಮ ಮಗಳಪ್ಪ, ನನ್ನ ಮೇಲೆ ನಂಬಿಕೆ ಇಡಿ. ಅಪ್ಪ, ಹೋಗಿ ಬನ್ನಿ ಅಪ್ಪ.